10,000 ರೂಪಾಯಿ ದಂಡ. ಧ್ವನಿಗೆ ಜೈಲು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಭಾನಿ ಹುಕ್ಕೇರಿ. ನನಗೆ 1 ವರ್ಷ ಜೈಲು, 10,000 ರೂಪಾಯಿ ದಂಡ. ಎಸ್, ಶಾಸಕಾಂಗ ಮತ್ತು ಹಾಲಿ ಸ್ಪೀಕರ್ ಕೆ.ಬಿ. ಕೋಳಿವಾಡ್ ಅವರ ಕುರಿತು ಮಾನಹಾನಿಯಾಗುವಂತಹ ಲೇಖನ ಬರೆದಿದ್ದ ಕಾರಣಕ್ಕೆ ಖ್ಯಾತ ಪತ್ರಕರ್ತರು ಹಾಗೂ ಹಾಯ್ ಬೆಂಗಳೂರು ಸಂಪಾದಕರಾಗಿರ್ತಕ್ಕಂಥ ರವಿ ಬೆಳಗೆರೆ ಸೇರಿದಂತೆ ಇಬ್ಬರು ಪತ್ರಕರ್ತರಿಗೆ 1 ವರ್ಷಗಳ ಕಾಲ ಜೈಲು ಮತ್ತು 10,000 ರೂಪಾಯಿ ದಂಡ ವಿಧಿಸುವಂತೆ ವಿಧಾನಸಭೆ ಕೋಳಿವಾಡ್ ಅವರು ಆದೇಶವನ್ನ ನೀಡಿದ್ದಾರೆ. ಆದರೆ ಈಗ ಏನಂತಂದ್ರೆ ರವಿ ಬೆಳಗೆರೆ ಅವರು ತೀವ್ರ ಎದೆ ನೋವಿನಿಂದ ಬಳಲುತ್ತಿದ್ದಾರೆ. ಅವರನ್ನ ಧಾರವಾಡದ ಒಂದು SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ಹೀಗಾಗಿ ರವಿ ಬೆಳಗೆರೆ ಸರ್ ಅವರ ಒಂದು ಮುಂದಿನ ನಡೆ ಏನು, ಪ್ರಶ್ನೆಗಳನ್ನ ಚರ್ಚೆಯನ್ನು ಮಾಡುವಂತಹ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮವನ್ನ ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಧಾರವಾಡದ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ವೆಂಕನಗೌಡ ಪಾಟೀಲ್ ಸರ್ ಅವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಪರಿಚಯ ಮಾಡಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮುಖ್ಯವಾಗಿ ಏನಂತಂದ್ರೆ ಈಗ ದನಿಗೆ ಜೈಲು, ನಿಜವಾಗಲೂ ಕೂಡ ಪತ್ರಕರ್ತರು ಅವರ ಒಂದು ಏನಂತಂದ್ರೆ ಒಂದು ಸದನ ಒಂದು ಸಮಿತಿಯಲ್ಲಿ ರವಿ ಬೆಳಗೆರೆ ಅವರಿಗೆ ಹಾಗೂ ಮತ್ತು ಅನಿಲ್ ರಾಜ್ ಅನ್ನುವಂತಹ ಇಬ್ಬರು ಪತ್ರಕರ್ತರಿಗೆ 1 ವರ್ಷಗಳ ಕಾಲ ಒಂದು ಜೈಲನ್ನ ವಿಧಿಸಿ ಜೊತೆಗೆ 10,000 ರೂಪಾಯಿ ದಂಡನ ವಿಧಿಸಿದ್ದಾರೆ. ಆದರೆ ಈಗ ರವಿ ಬೆಳಗೆರೆ ಅವರು ಎದೆ ನೋವಿನಿಂದ ಒಂದು ಧಾರವಾಡದ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಪತ್ರಕರ್ತರಿಗೆ ಈ ರೀತಿಯಾಗಿರ್ತಕ್ಕಂಥ ಸದನ ಸಮಿತಿ ದಿಢೀರಾಗಿ ಈ ರೀತಿಯಾಗಿರ್ತಕ್ಕಂಥ ನಿರ್ಣಯನ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಸರ್? ಮೊದಲನೆಯದಾಗಿ ಇದು ಏನಂತಂದರೆ ಸ್ಪಷ್ಟವಾಗಿ ಇದು ಅಧಿಕಾರದ ದುರುಪಯೋಗ ಅಂತ ಇದನ್ನು ಕರಿಬೇಕಾಗತ್ತೆ. ಯಾಕಂತಂದರೆ ಇವತ್ತಿನ ಈ ರಾಜಕಾರಣಿಗಳು ಏನು ಈ ಸದನದ ಹಕ್ಕು ಬಾಧ್ಯತಾ ಸಮಿತಿ ನೀಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ಇಬ್ಬರು ಪತ್ರಕರ್ತರ ಮೇಲೆ ಯಲಹಂಕ ವಾಯ್ಸ್ ಪತ್ರಿಕೆಯ ಸಂಪಾದಕ ಅನಿಲ್ ರಾಜ್ ಮತ್ತು ರವಿ ಬೆಳಗೆರೆಯವರ ವಿರುದ್ಧ ಏನು 1 ವರ್ಷದ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡವನ್ನು ವಿಧಿಸಿ ಶಿಕ್ಷೆಯನ್ನು ನೀಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಅಧಿಕಾರದ ದುರುಪಯೋಗ. ಯಾಕಂತಂದರೆ ಇಲ್ಲಿರ್ತಕ್ಕಂಥವ್ರು ಇವರಿಗೆ ಭಾಳ ಸ್ಪಷ್ಟವಾಗಿ ಇವತ್ತು ರಾಜಕಾರಣಿಗಳು, ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಈ ಎಲ್ಲ 3 ಪಕ್ಷಗಳು ಸೇರಿ ಸದನದಲ್ಲಿ ವರದಿಯನ್ನು ಅಂಗೀಕಾರ ಆಗೋ ರೀತಿಯಲ್ಲಿ ನೋಡಿಕೊಂಡು ಪತ್ರಕರ್ತರನ್ನು ಬೆದರಿಸೋದಕ್ಕೆ ಈ ರಾಜಕಾರಣಿಗಳು ಮುಂದಾಗಿದ್ದಾರೆ. ಅಂದರೆ ಸ್ಪಷ್ಟವಾಗಿ ನಾವು ಏನು ಮಾಡಿದರೂ ನಡೆಯುತ್ತೆ, ನಾವು ಅತ್ಯಾಚಾರ ಮಾಡಿದ್ರು ನಮ್ಮನ್ನು ಪ್ರಶ್ನೆ ಮಾಡಬೇಡ್ರಿ, ನಾವು ಭ್ರಷ್ಟಾಚಾರ ಮಾಡಿದ್ರು ನಮ್ಮನ್ನು ಪ್ರಶ್ನೆ ಮಾಡಬೇಡ್ರಿ, ನಾವು ಗುಂಡಾಗಿರಿ ಮಾಡಿದ್ರು ಪ್ರಶ್ನೆ ಮಾಡಬೇಡ್ರಿ, ನಾವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅಧಿಕಾರವನ್ನು ನಡೆಸಿದ್ರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಬೇಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ರಾಜಕಾರಣಿಗಳು ಪತ್ರಕರ್ತರ ಮೇಲೆ ಇದನ್ನು ಮಾಡಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಒಂದನೇದ್ದು. ಇನ್ನು ಎರಡನೇದ್ದು, ಇಲ್ಲಿರ್ತಕ್ಕಂಥವ್ರಿಗೆ ಏನು ಸದನ ಸಮಿತಿ ಕೆ.ಬಿ. ಕೋಳಿವಾಡ್ ಅವರು ಕೂಡ LLB ಮುಗಿಸಿರ್ತಕ್ಕಂಥವ್ರು ವಕೀಲರು. ಭಾಳ ಸ್ಪಷ್ಟವಾಗಿ ಇವರನ್ನು ಕೇಳಬೇಕಾಗೈತೆ, ಇವರೇನು ನ್ಯಾಯಶಾಸ್ತ್ರದ ಪಂಡಿತರ, ಬೇರೆ ಮಾರ್ಗಗಳಿದ್ದಿರಲಿಲ್ವಾ? ರವಿ ಬೆಳಗೇರಿಯವರು ಏನಾದರೂ ಕೂಡ ಶಾಸಕರ ಹಕ್ಕುಚ್ಯುತಿಯಾಗಲಿ ಅಥವಾ ಅವರನ್ನು ತೇಜೋವಧೆ ಮಾಡೋ ರೀತಿಯಲ್ಲಿ ವರದಿಗಳನ್ನು ಪ್ರಕಟಿಸಿದರೆ, ಅನಿಲ್ ರಾಜ್ ಅಂತ ವರದಿಗಳನ್ನು ಪ್ರಕಟಿಸಿದರೆ ನ್ಯಾಯಾಲಯದ ಮೊರೆ ಹೋಗ್ಬೋದಾಗಿತ್ತು. ನ್ಯಾಯಾಲಯದ ಮೂಲಕ ಇವರು ಪತ್ರಕರ್ತರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕಾಗಿತ್ತು. ಯಾಕಂತಂದರೆ ನ್ಯಾಯಾಲಯದಲ್ಲಿ ನ್ಯಾಯಶಾಸ್ತ್ರ ಪಂಡಿತರು ಇರ್ತಾರೆ. ಆದರೆ ಇವರು ಯಾವ ನ್ಯಾಯಶಾಸ್ತ್ರ ಪಂಡಿತರು? ಇಲ್ಲಿ ಒಮ್ಮುಖವಾಗಿ ವಿಚಾರಣೆಯನ್ನು ಮಾಡಿ ಸದನದ ಹಕ್ಕು ಬಾಧ್ಯತಾ ಸಮಿತಿ ಒಮ್ಮುಖವಾಗಿ ಇದರ ಒಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಪ್ರಕಟಿಸಿ ಪತ್ರಕರ್ತರನ್ನು ಬೆದರಿಸೋದಕ್ಕೆ ಇವರಿಬ್ಬರಿಗೆ 1 ವರ್ಷದ ಶಿಕ್ಷೆ ಅಂತಕ್ಕಂಥದ್ದು ಇದು ಅಕ್ಷಮ್ಯ, ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಒಪ್ಪಿತ ಆಗ್ತಕ್ಕಂಥದ್ದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇಲ್ಲಿ ಮುಖ್ಯವಾಗಿ ಒಂದು ನಾವೇನು ಗಮನಿಸಬೇಕಾಗ್ತದೆ. ಯಾಕಂತಂದ್ರೆ ರವಿ ಬೆಳಗೆರೆ ಅವರು ಸುಮಾರು ಬಳ್ಳಾರಿಯಿಂದ ಕೇವಲ 350 ರೂಪಾಯಿಲಿ ಬೆಂಗಳೂರಿನಲ್ಲಿ ಹೋಗಿ ಸಾಕಷ್ಟು ಯುವ ಪತ್ರಕರ್ತರಾಗಿರ್ಬೋದು, ಸಾಕಷ್ಟು ಜನರಿಗೆ ಅವರು ಒಬ್ಬರು ಮಾದರಿ. ಆದರೆ 3 ಪಕ್ಷಗಳು ಸೇರಿ ಸದನದಲ್ಲಿ ಒಂದು ಮಾನಹಾನಿ ಮೊಕದ್ದಮೆಯನ್ನ ತಾವು ಹೇಳಿದಾಗೆ ಕೋರ್ಟ್ನಲ್ಲಿ ಮೊರೆ ಹೋಗಬಹುದಾಗಿತ್ತು. ಆದರೆ ಸದನದಲ್ಲಿನೇ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನ ಇವರು ಪ್ರಕಟಿಸುವುದು ಎಷ್ಟರ ಮಟ್ಟಿಗೆ ಸರಿ ಸರ್? ನಮ್ಮ ನಡೆಯುತ್ತೆ, ನಾವು ಮಾಡ್ತೀವಿ, ನಮಗೆ ಅಧಿಕಾರ ಇದೆ, ನಾವು ಚಲಾಯಿಸ್ತೀವಿ, ಈ ಥರದ ಧೋರಣೆ ಇದು. ಅದನ್ನು ಬಿಟ್ಟು ಇಲ್ಲಿ ಯಾವುದೇ ರೀತಿಯಾಗಿಲ್ಲ. ಒಂದು ಪಕ್ಷ
ಈ ಒಂದು ರವಿ ಬೆಳಗೇರಿ ಆಗಿರಲಿ ಅಥವಾ ಅನಿಲ್ ರಾಜ್ ವಿರುದ್ಧವಾಗಿ ಇವರು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ಏನಾದರೂ ಮೊಕದ್ದಮೆಯನ್ನು ಹೂಡಿದ್ರೆ ಅಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವಿಚಾರಣೆ ನಡೀತಿತ್ತು. ಇವರ ತಪ್ಪು, ಇವರಲ್ಲಿರ್ತಕ್ಕಂಥ ಲೋಪಗಳ ಕುರಿತು ಕೂಡ ವಿಚಾರಣೆ ನಡೀತಿತ್ತು. ಅದನ್ನ ತಪ್ಪಿಸೋದಕ್ಕೆ ಅಂದ್ರೆ ನಾವು ಪ್ರಶ್ನಾತೀತರು ಅನ್ನೋವಂಥ ಒಂದು ಧೋರಣೆಯನ್ನ ಈ ರಾಜಕಾರಣಿಗಳ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ನ್ಯಾಯಾಲಯಕ್ಕೆ ಹೋಗಿದ್ರೆ ತಮ್ಮದು ಕೂಡ ಎಲ್ಲಿ ಹುಳುಕುಗಳ ಹೊರಗೆ ಬರುತ್ತೋ ಅಂತಕ್ಕಂಥ ಭಯದಿಂದ ತಮಗಿರ್ತಕ್ಕಂಥ ಏನು ಬೆದರುಬೊಂಬೆ ಸದನದ ಹಕ್ಕು ಬಾಧ್ಯತಾ ಸಮಿತಿ ಅಂತಕ್ಕಂಥ ಈ ಬೆದರುಬೊಂಬೆಯನ್ನ ಮುಂದಿಟ್ಟುಕೊಂಡು ಹೆದರಿಸ್ತಕ್ಕಂಥ ಪ್ರಯತ್ನ, ಇದನ್ನ ಬಿಟ್ರೆ ಇದ್ಯಾವುದೂ ಅಲ್ಲ. ಇನ್ನೊಂದು ಬಹಳ ಸ್ಪಷ್ಟವಾಗಿ ಬರಹಗಾರನಿಗೆ, ಲೇಖಕನಿಗೆ, ಪತ್ರಕರ್ತನಿಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಸಂವಿಧಾನದ ಏನು ಸಂವಿಧಾನವೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡಿದೆ. ಅದನ್ನ ನಾವು ಉಲ್ಲಂಘನೆ ಮಾಡಿದಾಗ ಆ ಉಲ್ಲಂಘನೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಶಿಕ್ಷೆಯೂ ಕೂಡ ಸಂವಿಧಾನದಲ್ಲಿದೆ. ಅದಕ್ಕೆ ಇವರು ನ್ಯಾಯಾಲಯದ ಮೊರೆ ಹೋಗಿ ಆ ಮೂಲಕ ಏನಾದರೂ ರವಿ ಬೆಳಗೇರಿಗಾಗ್ಲಿ ಅನಿಲ್ ರಾಜ್ಗಾಗ್ಲಿ ಇವರು ಏನಾದರೂ ಶಿಕ್ಷೆಯನ್ನ ಮಾಡಿಸಿದ್ರೆ ನಿಜಕ್ಕೂ ಇವ್ರನ್ನ ಒಪ್ಪಬಹುದಾಗಿತ್ತು. ಆದ್ರೆ ಇವರು ತಮಗಿರ್ತಕ್ಕಂಥ ಏನು ಶಾಸಕರು ಅಂತಕ್ಕಂಥ ಏನು ಒಂದು ಅಧಿಕಾರದ ದರ್ಪ ಏನಿದೆಯಲ್ಲ, ಅದು ಒಮ್ಮುಖ ವಿಚಾರಣೆಯನ್ನ ಮಾಡಿ ಇವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ಈಗ ಈ ಏನು ಸದನ ಸಮಿತಿ ವರದಿಯನ್ನ ಇವರು ಆಕ್ಸೆಪ್ಟ್ ಮಾಡಿಕೊಂಡು ಈ ಶಿಕ್ಷೆಯನ್ನ ಘೋಷಣೆ ಮಾಡಿದ್ದಾರೆ, ಇದನ್ನ ಮರುಪರಿಶೀಲನೆ ಮಾಡಬೇಕು, ಈ ಶಿಕ್ಷೆಯನ್ನ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಾವು ಪತ್ರಕರ್ತರು ಇದನ್ನ ಬೇಡಿಕೆಯನ್ನ ಮುಂದಿಡ್ತಾ ಸರ್, ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾಗ್ತದೆ. ಯಾಕಂದ್ರೆ ಪತ್ರಕರ್ತರು ಅಂದ ಕೂಡಲೇ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾಲ ಮಿತಿ ಇರ್ತದೆ, ಅವದೇ ಆಗಿರ್ತಕ್ಕಂಥ ವಿಧಾನಗಳಿರ್ತವೆ. ಅದರ ಜೊತೆಗೆ ಒಬ್ಬ ಮನುಷ್ಯನನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಅಥವಾ ಆತನಿಗೆ ಯಾವ ರೀತಿ ಅಂದ್ರೆ ಸಮಾಜದಲ್ಲಿ ಆತನಿಗೂ ಕೂಡ ಆತನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು. ಈ ರೀತಿ ಆಗಿರ್ತಕ್ಕಂಥ ಪತ್ರಕರ್ತರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಇದಿರುತ್ತೆ ಸರ್. ಇದ್ರ ಬಗ್ಗೆ ಅಂದ್ರೆ ಪತ್ರಕರ್ತರಾದ ಕೂಡಲೇ ಒಬ್ಬ ಮನುಷ್ಯನ ತೇಜೋವಧೆಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಸರ್? ಒಂದು ಕಡೆಯಲ್ಲಿ ನಾವು ಕೂಡ ಪತ್ರಕರ್ತರಾಗಿ ಅದನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಹೀಗಾಗಿ ಸರ್ ಈ ಒಂದು ಎಷ್ಟು ಸರಿ ಸರ್ ಅದು? ಖಂಡಿತವಾಗಿ ಒಬ್ಬ ಪತ್ರಕರ್ತ ಅಂದ ಮಾತ್ರಕ್ಕೆ ಆತ ಯಾರ ವಿರುದ್ಧವಾಗಿ ಏನ್ ಬೇಕಾದ್ರೂ ಬರೀಬಹುದು, ಯಾರನ್ನು ಬೇಕಾದ್ರೂ ತೇಜೋವಧೆ ಮಾಡಬಹುದು ಅಂತಕ್ಕಂಥದ್ದು ಇದು ಸರಿಯಾದದ್ದಲ್ಲ. ಒಬ್ಬ ನಿಜವಾದ ಪತ್ರಕರ್ತ ಹಾಗೆ ಮಾಡಲೂಬಾರದು. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಪಕ್ಷ ಏನು ಇತಿಮಿತಿಗಳು ಸಂವಿಧಾನದ ಏನು ಆರ್ಟಿಕಲ್ 19(1) ಏನಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುಕ್ತವಾಗಿ ಮಾತನಾಡೋದಕ್ಕೆ, ಮುಕ್ತವಾಗಿ ಬರೆಯೋದಕ್ಕೆ, ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಇರ್ತಕ್ಕಂಥ ಒಂದು ಸಾಂವಿಧಾನಿಕ ಹಕ್ಕೇನಿದೆ, ಆ ಹಕ್ಕಿನ ವ್ಯಾಪ್ತಿಯ ಅಡಿಯಲ್ಲಿಯೇ ಪತ್ರಕರ್ತರು ಕೆಲಸವನ್ನ ಮಾಡಬೇಕು. ಒಂದು ಪಕ್ಷ ಇವರು ಸಂವಿಧಾನ ನೀಡಿರ್ತಕ್ಕಂಥ ಏನು ಹಕ್ಕಿದೆ, ಮೂಲಭೂತ ಹಕ್ಕಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಉಲ್ಲಂಘನೆ ಮಾಡಿ ಅದರಿಂದ ಬೇರೆಯವರ ತೇಜೋವಧೆ ಮಾಡುವುದಾಗ್ಲಿ, ಅದನ್ನ ದುರ್ಬಳಕೆಯನ್ನ ಮಾಡಿಕೊಂಡಾಗ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಶಿಕ್ಷೆಯ ಪ್ರಮಾಣವೂ ಇದೆ. ನಾನು ಆಗ್ಲೇ ಹೇಳಿದಂಗೆ ಸಂವಿಧಾನದಲ್ಲಿ ನೀವು ನಿರ್ದಿಷ್ಟವಾಗಿ ಏನಾದರೂ ತಪ್ಪನ್ನ ಎಸಗಿದ್ರೆ ಪತ್ರಕರ್ತರು ಅಂದ ಮಾತ್ರಕ್ಕೆ ನಾವ್ ಏನ್ ಬೇಕಾದ್ ಮಾಡ್ಬೋದು ಅಂತಕ್ಕಂಥದ್ದು ಒಳ್ಳೆ ಧೋರಣೆ ಅಲ್ಲ. ಸರ್, ನಿಮ್ಮನ್ನ ಮತ್ತೆ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಈಗ ನಮ್ಮ ಈ ಒಂದು ಧ್ವನಿಗೆ ಜೈಲ್ ಎನ್ನುವಂತಹ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಧಾರವಾಡದ ವಕೀಲರಾಗಿರ್ತಕ್ಕಂಥ ಅರುಣ್ ಜೋಶಿ ಸರ್ ಅವರು ಕೂಡ ನಮ್ಮ ಜೊತೆ ಈಗ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಏನಂತಂದ್ರೆ ಸದನದಲ್ಲಿ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ರವಿ ಬೆಳಗೇರಿ ಅವರು ಮತ್ತು ಅನಿಲ್ ರಾಜ್ ಅನ್ನುವಂಥ ಇಬ್ಬರು ಪತ್ರಕರ್ತರ ಮೇಲೆ ಸದನದಲ್ಲಿ ಏನಂತಂದ್ರೆ 1 ವರ್ಷ ಅವರಿಗೆ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡವನ್ನ ವಿಧಿಸಿ ಆದೇಶವನ್ನ ನೀಡಿದ್ದಾರೆ ಸರ್ ಸ್ಪೀಕರ್ ಅವರು. ಇದ್ರ ಬಗ್ಗೆ ಸದನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಸರ್? ಯಾಕಂದ್ರೆ ಮಾನಹಾನಿ ಮೊಕದ್ದಮೆಯನ್ನ ನ್ಯಾಯಾಲಯದಲ್ಲಿ ಅವರು ದಾಖಲಿಸಬಹುದಾಗಿತ್ತು ಸರ್, ಆದರೆ ಸದನದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಸರ್? ತಾವು ಕೂಡ ಒಬ್ಬರು ವಕೀಲರಾಗಿ ಇದಕ್ಕೆ ಯಾವ ರೀತಿ ತಾವು ಪ್ರತಿಕ್ರಿಯೆಯನ್ನ ಕೊಡ್ತೀರಾ ಸರ್? ನೋಡ್ರಿ, ಇದರಲ್ಲಿ 2 ಅಂಶಗಳಿದೆ. ಒಂದು ಕಾನೂನಿನ ಅಂಶ, ಇನ್ನೊಂದು ನೀವು ಹೇಳೋ ಸಾಮಾಜಿಕ ಅಂಶ. ಕಾನೂನಿನ ಅಂಶದಲ್ಲಿ ಸದನ ಸಮಿತಿ ಮಾಡಿರೋ ನಿರ್ಣಯ ಸರಿ ಇದೆ. ಯಾಕಂದ್ರೆ ಅವರು ತಮ್ಮ ಸದಸ್ಯರ ಹಕ್ಕು ಬಾಧ್ಯತೆಗೆ ಕುಂದುಂಟಾದಾಗ ಅವರು ಕ್ರಮ ತಗೊಳ್ಳಕ್ಕೆ ಅಧಿಕಾರ ಇದೆ ಅವರಿಗೆ. ಮಾನಹಾನಿ ಇದು ನ್ಯಾಯಾಲಯದಲ್ಲಿ ಹಾಕುವಂತ ಕೇಸು. ಸದನ ಸಮಿತಿಗೆ ತನ್ನ ಸದಸ್ಯರ ಹಕ್ಕು ಬಾಧ್ಯತೆಗಳು ರಕ್ಷಿಸುವಂತ ಒಂದು ಹೊಣೆಗಾರಿಕೆ ಇರೋದ್ರಿಂದ ಅವರು ಅಲ್ಲಿ ನ್ಯಾಯಾಂಗವಾಗಿ ಕೂಡ ಕಾರ್ಯನಿರ್ವಹಿಸಬಹುದು. ಮತ್ತು ಪತ್ರಕರ್ತರು ಕೂಡ ಏನು ಒಂದು ಆಧಾರ ಇಲ್ಲದೆ ಯಾರಾದ್ರೂ ಮಾನಹಾನಿ ಮಾಡೋ ರೀತಿಯಲ್ಲಿ ನಮ್ಮ ಪ್ರಸಾರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಬೇಕಾಬಿಟ್ಟಿಯಾಗಿ ಆರೋಪ ಮಾಡಿ ಬರೆಯೋದನ್ನ ಕಡಿವಾಣ ಹಾಕ್ಲಿಕ್ಕೆ ಸದನ ಸಮಿತಿಗೆ ಈ ಒಂದು ಅಧಿಕಾರ ಇದೆ. ಸದನ ಸಮಿತಿಯಲ್ಲಿ ನ್ಯಾಯಾಂಗವಾಗಿ
ಕಾರ್ಯನಿರ್ವಹಿಸಿ ಈ ನಿರ್ಣಯವನ್ನು ಕೊಟ್ಟಿದೆ. ಇಂಥ ಅನೇಕ ನಿರ್ಣಯಗಳು ಭಾರತದ ಲೋಕಸಭೆ ಮತ್ತು ಅನೇಕ ವಿಧಾನಸಭೆಗಳಲ್ಲಿ ಈಗಾಗಲೇ ನಮಗೆ ಕಂಡು ಬಂದಿವೆ. ಸರ್ ಒಂದು ಜೋಶಿ ಸರ್ ಕೇಳಿ ಸರ್. ಈಗ ಖಂಡಿತವಾಗಿಯೂ ಈ ಸದನಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸುಪ್ರೀಂ ಪವರ್ಸ್ ಇದೆ, ಅದನ್ನ ನಾವು ಒಪ್ಪಿಕೊಳ್ತೀವಿ. ಹೌದು. ಆದ್ರೆ ಈ ಸದನದಲ್ಲಿ ಯಾವ ನ್ಯಾಯ ಪಂಡಿತರು ಈ ನ್ಯಾಯದ ತೀರ್ಪನ್ನ ನೀಡ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು, ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನ ಅವ್ರು ದಾಖಲಿಸಬಹುದಾಗಿತ್ತಲ್ಲ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ರೆ ಅವ್ರ ಕಡೆಯಿಂದ ಇರ್ತಕ್ಕಂಥ ಹುಳುಕುಗಳು ಕೂಡ ಹೊರಗಡೆ ಬರ್ತಿತ್ತು. ಆದರೆ ಇವರು ಒಮ್ಮುಖವಾಗಿ ವಿಚಾರಣೆಯನ್ನು ನಡೆಸಿ ಶಿಕ್ಷೆಗೆ ಪತ್ರಕರ್ತರನ್ನ ಗುರಿಪಡಿಸ್ತಕ್ಕಂಥದ್ದು ಇದು ಬೆದರಿಸುವ ತಂತ್ರ ಅಲ್ಲದೆ ಇನ್ನೇನಾಗತ್ತೆ ಅನ್ನೋದು ನನ್ನ ಪ್ರಶ್ನೆ. ಸರ್, ದಯವಿಟ್ಟು ತಾವು ನನ್ನ ಅಭಿಪ್ರಾಯದಲ್ಲಿ ಸದನ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುವುದೇ ನ್ಯಾಯಾಂಗದ ರೀತಿಯಲ್ಲಿ. ನೀವು ಹೇಳುವಾಗ ಎಲ್ಲರೂ ಕಾನೂನು ಪಂಡಿತರಿರಲ್ಲ, ಅವ್ರಿಗೆ ಕಾಯ್ದೆ ಗೊತ್ತಿರಲ್ಲ ಅಂತಿಲ್ಲ, ಹೌದಾ? ಕಾಯ್ದೆಯನ್ನು ಮಾಡುವುದೇ ಸದನ, ಶಾಸಕಾಂಗ. ಅದು ಕಾಯ್ದೆ ಆಗೋದೇ ಅಲ್ಲಿ ಒಂದನೇದ್ದು. ಈಗ ಅದು ನ್ಯಾಯಾಂಗ ಆಗಿ ಆಕ್ಟ್ ಮಾಡಿದೆ, ಅವ್ರಿಗೆ ನ್ಯಾಯಾಂಗದ ಪವರ್ಸ್ ಕೂಡ ಇದೆ. ಅಲ್ಲಿ ಕೋರ್ಟ್ ರೀತಿಯಲ್ಲಿ ವಿಚಾರಣೆ ನಡೆದು ಆರೋಪಿಗಳಿಗೂ ನೋಟಿಸ್ ಹೋಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಹೇಳಿಕ್ಕೆ ಅವಕಾಶ ಇರ್ತದೆ, ವಕೀಲರ ಮೂಲಕ ಹಾಜರಾಗ್ಲಿಕ್ಕೂ ಅವಕಾಶ ಇರ್ತದೆ. ಆ ಎಲ್ಲ ಅವಕಾಶ ಮುಗಿದ ಮೇಲೆ ಸತ್ಯಾಸತ್ಯತೆ ನೋಡಿ ಈ ನಿರ್ಣಯವನ್ನು ಅವರು ಕೊಟ್ಟಿದ್ದಾರೆ. ಆದರೆ ರಾಜಕೀಯ ಪರಿಸ್ಥಿತಿ ಮತ್ತು ಇದು ಪ್ರಜಾಪ್ರಭುತ್ವ ಪರಿಸ್ಥಿತಿಯಲ್ಲಿ ಶಾಸಕಾಂಗವೇ ನಿರ್ಣಯ ತಗೋಬೇಕು ಅಥವಾ ನ್ಯಾಯಾಂಗಕ್ಕೆ ಬಿಡಬೇಕು ಅನ್ನೋದು ಚರ್ಚೆಯ ವಿಷಯ. ಅದೇ ಇಲ್ಲಿ ಏನಂತಂದ್ರೆ ಶಾಸಕಾಂಗ ತಗೊಂಡಿರ್ತಕ್ಕಂಥ ನಿರ್ಧಾರ ನಮಗೆ ಈ ಅಧಿಕಾರ ಇದೆ, ನಾವು ಚಲಾಯಿಸ್ತೀವಿ, ನಿಮ್ಮನ್ನ ಮಾತನಾಡ್ತಕ್ಕಂಥ ನಿಮ್ಮ ಹಕ್ಕನ್ನ ನಾವು ಮೊಟಕುಗೊಳಿಸ್ತೀವಿ, ಅದರ ಮೇಲೆ ದಬ್ಬಾಳಿಕೆ ನಡೆಸ್ತೀವಿ ಅಂತಕ್ಕಂಥ ಮೆಸೇಜ್ ಅಷ್ಟೇ ಬಿಟ್ರೆ ಇದರಲ್ಲಿ ಏನಿದೆ ಸರ್ ಇದರಲ್ಲಿ? ಯಾಕಂದ್ರೆ ನ್ಯಾಯಾಂಗದಲ್ಲಿ ಆದ್ರೆ ಸ್ಪಷ್ಟವಾಗಿ ವಿಚಾರಣೆ ಆಗತ್ತಲ್ಲ, ಒಂದು ಪ್ರಕರಣದ ವಿಚಾರಣೆ ಸಮಗ್ರ ರೀತಿಯಲ್ಲಿ ನ್ಯಾಯಾಂಗದಲ್ಲಿ ನಡೀಬಹುದು. ಇಲ್ಲಿಯೂ ಕೂಡ ವಿಚಾರಣೆಗೆ ಪ್ರತಿವಾದಿ ವಾದ ಮಂಡನೆಗೆ, ಸಾಕ್ಷಿ ಮಂಡನೆಗೆ ಅವಕಾಶ ಇರ್ತದೆ. ಇವ್ರು ಅದ್ರಲ್ಲಿ ಹೋಗಿದಾರೋ ಎಷ್ಟು ಮಟ್ಟಿಗೆ ಹಾಜರಾಗಿದಾರೋ ಗೊತ್ತಿಲ್ಲ. ಮೊದಲು ನೋಟಿಸ್ ಕೊಡ್ಲಾರ್ದೆ ಯಾವ ಕ್ರಮನೂ ತಗೊಳ್ಳಲ್ಲ. ಇವ್ರಿಗೂ ಕೂಡ ಅದು ಅವಕಾಶ ಕೊಟ್ಟೆ ಈ ನಿರ್ಣಯವನ್ನು ತಗೊಂಡಿರ್ತಾರೆ. ಅಂದ್ರೆ ಪತ್ರಕರ್ತರ ಮೇಲೆ ಈ ಸದನ ಸಮಿತಿ ತಗೊಂಡಿರ್ತಕ್ಕಂಥ ಕ್ರಮ ಸಮರ್ಥನೀಯ ಅಂತೀರಿ ನೀವು? ಕಾಯ್ದೆಯ ದೃಷ್ಟಿಯಲ್ಲಿ ಸಮರ್ಥನೀಯ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚರ್ಚೆಗೆ ಆಸ್ಪದ ಕೊಡುವಂತ ವಿಷಯ. ಸರ್, ಈಗ ರವಿ ಬೆಳಗೇರ್ ಅವರಿಗೆ ಈಗಾಗಲೇ ಪೊಲೀಸರು ಕೂಡ ಬಂಧಿಸುವಂತ ಒಂದು ಸಿದ್ಧತೆಯಲ್ಲಿ ಇದ್ದಾರೆ ಸರ್. ಆದರೆ ಈಗ ಅವರಿಗೆ ಎದೆನೋವು ಕಾಣಿಸಿಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಈಗ ಧಾರವಾಡದ SDM ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಸರ್. ಈಗ ಅವರಿಗೆ ಜಾಮೀನು ಸಿಗಬಹುದಾ ಅಥವಾ ಸಿಗದೇ ಇರಬಹುದಾ ಸರ್? ಎರಡೂ ಸಾಧ್ಯತೆಗಳು ಇವೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅಲ್ಲೇ ಬಂಧನಕ್ಕೂ ಒಳಪಡಿಸಬಹುದು. ಓಕೆ ಸರ್, ಆಸ್ಪತ್ರೆಯಲ್ಲಿ ಅವ್ರನ್ನ ಬಂಧನಕ್ಕೂ ಒಳಪಡಿಸಿ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಬಹುದು. ಸರ್ ಇನ್ನೊಂದು ನನಗೊಂದು ಸ್ಪಷ್ಟೀಕರಣ ಬೇಕಾಗಿತ್ತು. ಏನಂತಂದ್ರೆ ಇದು ಸ್ಪಷ್ಟವಾಗಿ ಈ ತರದ ಏನು ಸದನ ಸಮಿತಿಯ ಈ ತೀರ್ಪು ಏನಿದೆ, ಈ ತೀರ್ಪು ಬಹಳ ಸ್ಪಷ್ಟವಾಗಿ, ಯಾಕಂತಂದ್ರೆ ಈ ಸದನ ಸಭೆ ಅಥವಾ ಶಾಸನ ಸಭೆಯಲ್ಲಿರ್ತಕ್ಕಂಥ ಏನು ಸದಸ್ಯರಿದ್ದಾರೆ, ಈ ಸದಸ್ಯರು ಯಾರು ಕೂಡ ನೈತಿಕವಾಗಿ ಅಥವಾ ಮೌಲ್ಯಾಧಾರಿತ ರಾಜಕಾರಣಿಗಳು ಏನಲ್ಲ. ಇವರು ಬಹಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ನಾವು ಅತ್ಯಾಚಾರ ಮಾಡಿದ್ರು ನಮ್ಮ ವಿರುದ್ಧ ನೀವು ಬರೆಯೋ ಹಾಗಿಲ್ಲ, ಅಥವಾ ನಾವು ಏನೇ ಅಪರಾಧಗಳನ್ನ ಮಾಡಿದ್ರು ಕೂಡ ನಮ್ಮ ವಿರುದ್ಧ ನೀವು ಬರೆಯೋ ಹಾಗಿಲ್ಲ, ಭ್ರಷ್ಟಾಚಾರ ಮಾಡಿದ್ರು ನಮ್ಮ ವಿರುದ್ಧ ಬರೆಯೋ ಹಾಗಿಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇವರು. ಒಂದನೇದು ಏನಂತಂದರೆ, ರವಿ ಬೆಳಗೇರಿ ಅವರು ಪ್ರಕಟ ಮಾಡಿರ್ತಕ್ಕಂಥದ್ದು ಸಿರುಗುಪ್ಪ ಶಾಸಕರ ಬಗ್ಗೆ ಅವರು ಲೇಖನವನ್ನು ಬರೆದಿದ್ರು. ಈಗ ಇರ್ತಕ್ಕಂಥ ಸಭಾಪತಿಗಳ ವಿರುದ್ಧವಾಗಿಯೂ ಕೂಡ ಅವರು ಲೇಖನಗಳನ್ನ ಬರೆದಿದ್ರು. ಇವರು ಹಕ್ಕುಚ್ಯುತಿಯ ಮಂಡನೆ ಮಾಡಿದ ನಂತರ ಈ ಹಕ್ಕುಚ್ಯುತಿಯ ಮಂಡನೆಯ ಸಂದರ್ಭದಲ್ಲಿ ಇವರು ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತಲ್ಲ, ಆ ಅವಕಾಶವನ್ನು ತಳ್ಳಿ ಹಾಕಿ, ಅಂದರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಇವರು ಬದಿಗೊತ್ತಿ ತಮ್ಮ ಇರ್ತಕ್ಕಂಥ ಏನು ನಮಗೆ ಈ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾವು ಏನು ಮಾಡಿದ್ರು ಅದರ ಬಗ್ಗೆ ನೀವು ಚಕಾರ ಎತ್ತೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ ಅಂತಕ್ಕಂಥ ಸಂದೇಶವನ್ನು ಇವರು ರವಾನಿಸಿದ ಹಾಗೆ ಆಗಲ್ವಾ ಇದು? ಸರ್, ಇದರಲ್ಲಿ ನೀವು ಎರಡು ಸಂಗತಿಯನ್ನು ತಿಳ್ಕೋಬೇಕು. ಮೊದಲನೇದು, ಸಂವಿಧಾನದಲ್ಲಿ ಕೊಟ್ಟಿರೋ ಅವಕಾಶಗಳನ್ನ ಯಾರು ಬಳಸ್ಕೋಬಹುದು, ನಂಬರ್ 1. ಅಲ್ಲ, ಬಳಕೆ ಮಾಡ್ಕೊಳ್ಳಿ, ದುರ್ಬಳಕೆ ಬೇಡ ಅನ್ನೋದು ನಮ್ದಷ್ಟೇ. ದುರ್ಬಳಕೆ ಆಗಿದೆ ಅಂತ ನೀವು ಹೇಳಿದ್ರೆ ಅದು ಕೂಡ ಈಗ ಮಾನಹಾನಿ ಆಗ್ತದೆ. ದಯವಿಟ್ಟು ಆ ರೀತಿ ಪದಗಳನ್ನ ಬಳಸಬೇಡಿ ಇವತ್ತಿನ ಜಜ್ಮೆಂಟ್ ಬಗ್ಗೆ. ನನ್ನ ರಿಕ್ವೆಸ್ಟ್ ಅಂದ್ರೆ, ನೀವು ದುರ್ಬಳಕೆ ಮಾಡ್ಕೋತಾರೆ, ಅವ್ರು ನೈತಿಕವಾಗಿ ಸರಿ ಇಲ್ಲ, ಅವ್ರದ್ದು ಏನಾದ್ರೂ ಬರೀಬೇಡಿ ಅಂತ ಈ ಶಬ್ದಗಳನ್ನ ಯಾವುದೇ ಆಧಾರ ಇಲ್ಲದೆ ನೀವೇನ್ ಬಳಸ್ತಿರಲ್ಲ, ಇದೇ ಪ್ರಾಬ್ಲಮ್ ಕಾರಣ ಆಗೋದು. ಇಲ್ಲ, ಖಂಡಿತವಾಗಿ ಆಧಾರ ನೀವ್ಯಾರು ದುರ್ಬಳಕೆ ಆಗ್ಯದ ಅಂತ ಬೇಕಾದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇವರು ಅಪ್ರೋಚ್ ಆಗಿ ತಗೊಳ್ಳಿ ಪ್ರೊಸೀಜರ್ ಲ್ಯಾಪ್ಸ್ ಬಗ್ಗೆ. ನಾನು ನೀವು ಒಂದು ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ. ಒಂದು ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಹಲವು ಸರಿ ಕರೆದು ಚಿಮಾರಿ ಹಾಕಿ ಅವ್ರಿಗೊಂದು ಬುದ್ಧಿ ಹೇಳಿ ಕಳಿಸ್ತಾ ಇದ್ರು. ಇಷ್ಟು ಸೀರಿಯಸ್ ಆಗಿ ಯಾವುದೇ ಅರೆಸ್ಟ್ ಮಾಡಿಸುವಂತ ಕಾರಣ ಇರ್ಲಿಲ್ಲ. ಹಿಂದೆ ಒಂದು ಲಕ್ನೋದಲ್ಲಿ 52ನೇ ಇಸ್ವಿಯಲ್ಲಿ ಒಂದು ಪ್ರಕರಣ ಆಗಿತ್ತು. ಅದ್ ಬಿಟ್ರೆ ಇಷ್ಟು ಸೀರಿಯಸ್ ಆಗಿ
ಕರ್ನಾಟಕದಲ್ಲಿ ಆಗಲಿ ಸೌತ್ ನಲ್ಲಿ ಆಗಲಿ ಯಾವ ಪ್ರಕರಣ ಆಗಲಿ ಚೀಮಾರಿ ಹಾಕಿದ ತಕ್ಷಣ ಅವರು ಪತ್ರಕರ್ತರು ಒಪ್ಪಿಕೊಂಡು ಇನ್ನೊಮ್ಮೆ ಮಾಡಲ್ಲ ಅಂತ ಕಟ್ಟಪ್ಪಣೆ ಕೊಟ್ಟು ವಾಪಸ್ ಬರ್ತಾ ಇದ್ರು. ಖಂಡಿತವಾಗಿ. ಆದ್ರೆ ಈ ಸರಿ ಅವ್ರಿಗೆ ಏನಾಗಿದೆ, ಅರೆಸ್ಟ್ ಮಾಡಿದಕ್ಕೆ ನೀವು ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗಿದೆ. ಅದೇ ಇಷ್ಟೊಂದು ಏನು ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೊಳ್ತಕ್ಕಂಥದ್ದು ಅಗತ್ಯ ಇರಲಿಲ್ಲ. ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನೀವು ಹೇಳೋದು ಸರಿ, ಆದ್ರೆ ಕಾನೂನು ದೃಷ್ಟಿಯಲ್ಲಿ ಆ ರೀತಿ ನಾವು ಅನಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಸಾಮಾಜಿಕವಾಗಿ ಪ್ರಜಾಪ್ರಭುತ್ವದ ದೃಷ್ಟಿಯೊಳಗೆ ಆ ರೀತಿ ಅಷ್ಟು ಮಾಡೋ ಬದಲು ಚೀಮಾರಿ ಹಾಕಿದ್ರೆ ಸಾಕಾಗಿತ್ತು. ಥ್ಯಾಂಕ್ ಯು ಸರ್. ನಮ್ಮ ನ್ಯೂಸ್ ಟೈಮ್ನ ಈ ಒಂದು ಚರ್ಚೆಯಲ್ಲಿ ಕರೆ ಮಾಡಿ ನಮ್ಮ ಜೊತೆ ಕೆಲವಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಈಗ ನಾವು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಸರ್, ಈಗ ಮುಖ್ಯವಾಗಿ ಒಂದು ಕಡೆ ಕಾನೂನು ಅಂತಂದರೆ ವಕೀಲರು ಕೂಡ ಹೇಳ್ತಾ ಇದ್ರು, ಯಾಕೆಂತಂದರೆ ಒಂದು ಕಡೆ ನ್ಯಾಯಾಲಯದಲ್ಲಿಯೂ ಬಗೆಹರಿಸ್ಕೊಳ್ಬಹುದಾಗಿತ್ತು ಹಾಗೂ ಸದನದಲ್ಲಿಯೂ ಕೂಡ ಸದನಕ್ಕೂ ಕೂಡ ಅದಕ್ಕೆ ಪವರ್ ಇದೆ ಅನ್ನುವಂಥ ಮಾತನ್ನು ವಕೀಲರು ಕೂಡ ಹೇಳಿದರು. ಹೀಗಾಗಿ ಇದು ಯಾವ ರೀತಿ ಸರ್, ಅಂದರೆ ಈಗ ಕೆಲ ಪತ್ರಕರ್ತರು ಅಂತಂದರೆ ರಾಜಕೀಯ ನಾಯಕರ ಬಗ್ಗೆ ಬರೀದೇಬಾರ್ದಾ ಅಥವಾ ಹೆಂಗೆ ಸರ್? ಅಲ್ಲ, ಈಗ ವಕೀಲರು ಏನು ಮಾತಾಡಿದ್ರು ನಿಜವಾಗಿಯೂ ನಾನು ಒಪ್ತೇನೆ. ಕಾನೂನು ದೃಷ್ಟಿಯಿಂದ ಅವ್ರು ಹೇಳ್ತಕ್ಕಂಥದ್ದು ಎಲ್ಲ ಸರಿ. ಆದರೆ ಇಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಪತ್ರಕರ್ತರ ವಿರುದ್ಧ, ಒಬ್ಬ ಬರಹಗಾರನ ವಿರುದ್ಧ ಇಂಥ ಕ್ರಮಗಳನ್ನು ಕೈಗೊಳ್ಳೋದು ನ್ಯಾಯಸಮ್ಮತವ ಅಂತಕ್ಕಂಥದ್ದು ಪ್ರಶ್ನೆ. 1 ವರ್ಷ ಜೈಲು, 10,000 ರೂಪಾಯಿ ದಂಡ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಈ ಸದನದ ಒಳಗಡೆ ಇರ್ತಕ್ಕಂಥವ್ರು ಏನಿದ್ದಾರಲ್ಲ, ಆ ಸದನದ ಒಳಗಡೆ ಇರ್ತಕ್ಕಂಥವ್ರು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಇವರ ಮೂವರ ಧೋರಣೆಯು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋದೇನಂತಂದರೆ, ಬರಹಗಾರರು ಅಥವಾ ತಮ್ಮನ್ನು ವಿಮರ್ಶೆ ಮಾಡ್ತಕ್ಕಂಥವ್ರು, ತಮ್ಮ ಟೀಕಾಕಾರರೇನಿದ್ದಾರೆ ಅವರ ಧ್ವನಿಯನ್ನು ಅಡಗಿಸುವುದು ಇಲ್ಲಿ ಈ ಒಂದು ತೀರ್ಪಿನಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅದಕ್ಕಾಗಿ ನಾವು ಹೇಳಿದ್ವಿ, ಅದಕ್ಕೆ ಅಧಿಕಾರ ಇಲ್ಲ ಅಂತಲ್ಲ, ಖಂಡಿತವಾಗಿ ಅಧಿಕಾರ ಇದೆ. ಆದರೆ ಆ ಅಧಿಕಾರ ಇದೆ ಅಂಥೇಳಿ ಪತ್ರಕರ್ತರ ಮೇಲೆ ನೀವು ಅದನ್ನು ಪತ್ರಕರ್ತರನ್ನ ಜೈಲಿಗೆ ಅಡ್ತಕ್ಕಂಥ ರೀತಿಯೊಳಗೆ ನೀವು ಆಲೋಚನೆ ಮಾಡಿದ್ರೆ ಅದು ಸರಿಯಾದ ರೀತಿಯ ಕ್ರಮ ಅಲ್ಲ. ಅದಕ್ಕಾಗಿ ಈ ಒಂದು ತೀರ್ಪನ್ನು ಪರಾಮರ್ಶೆ ಮಾಡಬೇಕು, ಮರುಪರಿಶೀಲನೆ ಮಾಡಬೇಕು. ಈ ನೀಡಿರ್ತಕ್ಕಂಥ ಇಬ್ಬರು ಪತ್ರಕರ್ತರಿಗೆ ಏನು ಜೈಲು ಶಿಕ್ಷೆಯನ್ನು ವಿಧಿಸಿದಾರಲ್ಲ ಇವರು, ಅದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡೀವಿ. ಅದರ ಜೊತೆಗೆ ಇದು ನಿಜವಾಗೂ ಇಲ್ಲಿ ಚರ್ಚೆ ಖಂಡಿತವಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಎಷ್ಟೋ ಬಾರಿ ಸದನ ಸಮಿತಿಯನ್ನು ಮುಂದಿಟ್ಟುಕೊಂಡು ಯಾರ ಧ್ವನಿಯನ್ನು ಅಡಗಿಸ್ತಕ್ಕಂಥದ್ದು ಏನಿದೆಯಲ್ಲ, ಇದರ ಬಗ್ಗೆ ಸ್ಪಷ್ಟವಾದ ಚರ್ಚೆ ಆಗಬೇಕು. ಯಾಕಂತಂದರೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಭಾಳ ಭದ್ರವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇರುವಾಗ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದ ಮೂಲಕ ಇವರು ತಮಗಾಗಿರ್ತಕ್ಕಂಥ ಏನು ತಮಗೆ ಅನ್ಯಾಯ ಆಗಿರ್ಬೋದು ಅಥವಾ ಪತ್ರಕರ್ತರಿಂದ ತಮಗೆ ಮಾನಹಾನಿಯಾಗಿದ್ದರೆ ಅದನ್ನು ಇವರು ರುಜುವಾತು ಜಯಿಸ್ಬೋದಾಗಿತ್ತು. ಆದರೆ ಇಲ್ಲಿರ್ತಕ್ಕಂಥದ್ದು ಇದು ಅಷ್ಟೊಂದು ಏನು ಪ್ರಜಾತಾಂತ್ರಿಕವಾಗಿ ಇದು ಸಮರ್ಥನೀಯವಾಗಿರ್ತಕ್ಕಂಥ ಕ್ರಮ ಅಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪತ್ರಕರ್ತರನ್ನು ಜೈಲಿಗಡ್ತೀವಿ ಅಂತಕ್ಕಂಥ ಒಂದು ಧೋರಣೆ ಏನಿದೆಯಲ್ಲ, ರಾಜಕಾರಣಿಗಳ ಧೋರಣೆ, ಇದು ಕೂಡ ಯಾವುದೇ ರೀತಿ ಒಪ್ಪುವಂಥದ್ದಲ್ಲ. ಇದು ನಿಜವಾಗಿಯೂ ಅಕ್ಷಮ್ಯವಾಗಿರ್ತಕ್ಕಂಥದ್ದಂತಲೇ ನಾನು ಹೇಳ್ತೀನಿ. ಓಕೆ ಸರ್, ಈಗ ನಾವು ಮತ್ತೆ ರವಿ ಬೆಳಗೆರೆ ಸರ್ ಅವರ ಒಂದು ವಿಷಯಕ್ಕೆ ಬಂದರೆ, ಅವರು ಭಾಳಷ್ಟು ಭಾಳಷ್ಟು ಬರಹದಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಮತ್ತು ಧಾರವಾಡಕ್ಕೆ ಅವ್ರದ್ದು ಆಗಿರ್ತಕ್ಕಂಥ ಭಾಳಷ್ಟು ಅವರ ಓದುಗರು ಕೂಡ ಇದ್ದಾರೆ ಸರ್. ಆದರೆ ಈಗ ಈ ರೀತಿಯಾಗಿರ್ತಕ್ಕಂಥ ಸದನದಲ್ಲಿ ದಿಢೀರಾಗಿ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಆದೇಶ ಮಾಡೋದ್ರಿಂದ ಅವರು ಕೂಡ ಸ್ವಲ್ಪ ಆಘಾತಕ್ಕೆ ಒಳಗಾಗಿರ್ತಾರೆ ಸರ್, ಅದು ಸಾಮಾನ್ಯ. ಹೀಗಾಗಿ ಅವರಿಗೀಗ ಎದೆನೋವು ಇದೆ. ಧಾರವಾಡದ SDM ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ಮುಂದಿನ ನಡೆ ಏನಾಗಿರ್ಬೋದು ಸರ್? ಒಂದು ವೇಳೆ ಅವರಿಗೆ ಜಾಮೀನು ಸಿಗ್ಬೋದಾ ಅಥವಾ ಇನ್ನೂ ಕೂಡ ಈ ಸದನದಲ್ಲಿ ಮತ್ತೆ ಏನಾದರೂ ಚರ್ಚೆ ಮಾಡಿ ಏನಾದರೂ ಮತ್ತೆ ಆ ಒಂದು ಏನು ಆದೇಶ ನೀಡಿದ್ರು ಅದಕ್ಕೆ ಏನಾದರೂ ಮತ್ತೆ ಮುಂದಿನ ದಿನವೇ ಕಾಲಾವಕಾಶ ಕೊಡ್ಬೋದಾ ಸರ್? ಇದ್ರ ಬಗ್ಗೆ ಏನಾಗ್ಬೋದು ಸರ್? ನಾವು ಕೂಡ ನೀವು ಒಬ್ಬರು ಹಿರಿಯ ಪತ್ರಕರ್ತರಾಗಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿರುವಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಂತಂದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಅದು ರವಿ ಬೆಳಗೆರೆ ಆಗಿರ್ಬೋದು, ಅನಿಲ್ ರಾಜ್ ಆಗಿರ್ಬೋದು, ವ್ಯಕ್ತಿ ಅಥವಾ ಪತ್ರಕರ್ತ ಮುಖ್ಯ ಅಲ್ಲ. ನಿಜವಾಗಿ ಅವರು ಭಾಳ ಹಿರಿಯ ಪತ್ರಕರ್ತರು ರವಿ ಬೆಳಗೆರೆ ಅವರು, ಅದರ ಬಗ್ಗೆ ಯಾವುದೇ ಮಾತಿಲ್ಲ. ಇಲ್ಲಿ ವ್ಯಕ್ತಿಗಿಂತಲೂ ಹೆಚ್ಚಾಗಿ ಇಲ್ಲಿ ಈ ಉದ್ಭವಿಸಿರ್ತಕ್ಕಂಥ ಸಮಸ್ಯೆ ಏನಿದೆ ಅಂತಂದರೆ, ಈ ಸದನ ಸಮಿತಿ ಅಂತಕ್ಕಂಥದ್ದು ಪತ್ರಕರ್ತರು ಅವರನ್ನು ಜೈಲಿಗಟ್ಟಬೇಕು. ಇವತ್ತು ರವಿ ಬೆಳಗೆರೆಗಾಗಿರ್ಬೋದು, ಅನಿಲ್ ರಾಜ್ಗೆ ಈ ಶಿಕ್ಷೆ ಆಗಿರ್ಬೋದು. ನಾಳೆ ಬೇರೆ ಪತ್ರಕರ್ತರಿಗೂ ಇದು ಆಗಲ್ಲ ಅಂತಕ್ಕಂಥದ್ದು ಏನು ಬೇರೆ? ಯಾಕಂದರೆ ಪತ್ರಕರ್ತ ಅಂಥೇಳಿ ಅಂದಾಗ ಅಥವಾ ಒಂದು ಮಾಧ್ಯಮ ಅಂಥೇಳಿ ನಾವು ಏನಂದಾಗ ಅವರು ಯಾವಾಗಲೂ ವ್ಯವಸ್ಥೆಯನ್ನು ಪ್ರಶ್ನಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷವೂ ಕೂಡ ವಿಫಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತುಕೊಂಡು ಆಡಳಿತ ಪಕ್ಷವನ್ನು ತೀಕ್ಷ್ಣವಾಗಿ ತನ್ನ ಬರವಣಿಗೆಯ ಮೂಲಕ ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಾರೆ. ಸಮಾಜದ ತುಳಿತಕ್ಕೊಳಗಾದ ಜನರ ಧ್ವನಿಯಾಗಿ ಪತ್ರಕರ್ತರು ಕೆಲಸ ಮಾಡ್ತಾರೆ.
ಅದರಲ್ಲಿ ಭಾಳಷ್ಟು ನ್ಯೂನ್ಯತೆಗಳಿರ್ಬೋದು. ಎಲ್ಲ ಪತ್ರಕರ್ತರು ಎಲ್ಲ ಮಾಧ್ಯಮಗಳು ಜನಪರವಾಗಿರ್ತಕ್ಕಂಥದ್ದನ್ನೇ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಟ್ಟು ಅಭಿಪ್ರಾಯ ಅಲ್ಲ. ಇವತ್ತಿನ ದಿನಮಾನದಲ್ಲಿ ನಾವು ಕೂಡ ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ ಅಗತ್ಯ ಇದೆ ಪತ್ರಕರ್ತರು ಅನ್ನಿಸ್ಕೊಂಡಿರ್ತಕ್ಕಂಥವ್ರು. ಆದರೆ ಒಟ್ಟು ಈ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಪತ್ರಕರ್ತರು ಮಾಧ್ಯಮ ಅಂತಕ್ಕಂಥದ್ದು ಆಳುವ ವ್ಯವಸ್ಥೆಯನ್ನು ಸದಾ ಪ್ರಶ್ನೆ ಮಾಡುತ್ತೆ. ಅಧಿಕಾರದಲ್ಲಿರ್ತಕ್ಕಂಥವರ ನ್ಯೂನ್ಯತೆ ಲೋಪವನ್ನು ಎತ್ತಿ ತೋರಿಸುತ್ತೆ. ಆದರೆ ಇದನ್ನು ಎತ್ತಿ ತೋರಿಸಿದಾಗ ಆ ಬರವಣಿಗೆಯಲ್ಲಿ ಏರುಪೇರಾಗಿರ್ಬೋದು. ಕೆಲವು ಬಾರಿ ಒಬ್ಬ ವ್ಯಕ್ತಿಯ ಏನು ಸಾರ್ವಜನಿಕ ನಡವಳಿಕೆಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರವಣಿಗೆಯ ಇತಿಮಿತಿಯನ್ನು ಪತ್ರಕರ್ತ ದಾಟಬಹುದು. ಆದರೆ ಅಂಥ ದಾಟಿದಂಥ ಸಂದರ್ಭದಲ್ಲಿ ಸಾಂವಿಧಾನಿಕವಾಗಿ ಅದಕ್ಕೆ ಶಿಕ್ಷೆ ನೀಡೋದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಆ ದಾರಿಯನ್ನು ಕಂಡುಕೊಳ್ಬೋದಾಗಿತ್ತು. ಆದರೆ ಸದನ ಸಮಿತಿ ಮೂಲಕ ನೀವು 1 ವರ್ಷ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳ್ವಿಕರು ಪತ್ರಕರ್ತರ ಮೇಲೆ ನಾವು ದಮನಕಾರಿ ನೀತಿಯನ್ನು ಅನುಸರಿಸ್ಬೋದು ಅಂತಕ್ಕಂಥ ಒಂದು ಮೆಸೇಜ್ ಹೊರತು ಅದನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ. ನಮ್ಮ ವಿರುದ್ಧ ಬರಿಬೇಡ್ರಿ ಅಂತಕ್ಕಂಥದ್ದು ಅಷ್ಟೇ ಇಲ್ಲಿರ್ತಕ್ಕಂಥದ್ದು. ಸರ್, ಇವತ್ತು ರವಿ ಬೆಳಗೆರೆ ಅವರು ಮತ್ತು ಅನಿಲ್ ರಾಜು ಅವರು ಇಬ್ಬರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆದೇಶ ಬಂದಿದೆ. ಆದರೆ ರವಿ ಬೆಳಗೆರೆ ಅವರು ಭಾಳಷ್ಟು ಆಕ್ರೋಶ ಭರಿತರಾಗಿ ಹೇಳಿದ್ದಾರೆ, ನಾನು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೇನೆ, ಹೈಕೋರ್ಟ್ಗೆ ಹೋಗ್ತೇನೆ, ನಾನು ಕೂಡ ಇದರ ಬಗ್ಗೆ ಕೋರ್ಟ್ ಮೊರೆ ಹೋಗ್ತೇನೆ ಎಂದಿದ್ದಾರೆ. ಈ ಸದನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆದೇಶ ಬಂದಿದೆ. ನ್ಯಾಯಾಲಯದಲ್ಲಿ ಒಂದು ವೇಳೆ ರವಿ ಬೆಳಗೆರೆ ಅವರು ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ಯಾವ ರೀತಿ ಅವರಿಗೆ ಏನಾದರೂ ಪಾಸಿಟಿವ್ ಆಗ್ಬೋದಾ ಸರ್, ಹೇಗೆ? ಇದು ನೋಡ್ರಿ, ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳು ಕಾನೂನು ತಜ್ಞರು ಇದ್ರ ಬಗ್ಗೆ ಹೇಳಬೇಕು. ಯಾಕಂತಂದರೆ ನಾವು ಒಬ್ಬ ಪತ್ರಕರ್ತ ಆಗಿ ಪತ್ರಕರ್ತರನ್ನ ಜೈಲಿಗೆ ಕಳಿಸ್ತಕ್ಕಂಥ ಈ ಏನು ಆಡಳಿತ ವ್ಯವಸ್ಥೆಯ ಧೋರಣೆ ಏನಿದೆಯಲ್ಲ ಇದನ್ನು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನಂತಂದರೆ ಅವರು ಹೈಕೋರ್ಟಿನ ಮೊರೆ ಹೋಗ್ಬೋದಾ ಅಥವಾ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ಬೋದಾ, ಅದನ್ನು ಕಾನೂನು ತಜ್ಞರು ನಿರ್ಧಾರ ಮಾಡ್ತಾರೆ. ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಅವರು ಮುಂದಕ್ಕೆ ಹೋಗ್ತಾರೆ. ಖಂಡಿತವಾಗಿ ಇದರಲ್ಲಿ ಯಾಕಂತಂದರೆ ಒಂದು ಸುಪ್ರೀಂ ಕೋರ್ಟಿಗೆ ಹೋಗೋದಾಗಲಿ ಅಥವಾ ಹೈಕೋರ್ಟ್ಗೆ ಹೋಗೋದಾಗಲಿ ಅಂಥ ಒಂದು ಸಂದರ್ಭ ಬರದೇ ಇರಲಿ ಅಂತಕ್ಕಂಥದ್ದು ನನ್ನ ಆಶಯ ಅಷ್ಟೇ. ಯಾಕಂತಂದರೆ ಸದನ ಸಮಿತಿ ನೀಡಿದೆ ಖಂಡಿತವಾಗಿ ಏನು ಯಲಹಂಕ ಶಾಸಕ ವಿಶ್ವನಾಥ್ ಅವರಿಗೆ ಮಾನಹಾನಿಯಾಗಿದೆ ಅಂತಕ್ಕಂಥದ್ದು ಶಿರಗುಪ್ಪ ಶಾಸಕರು ಅವತ್ತು, ಯಾಕಂತಂದರೆ ಇವತ್ತು ನೀಡಿರ್ತಕ್ಕಂಥದ್ದಲ್ಲ. ಕೋಳಿವಾಡ ಅವರು ಇನ್ನೂ ಸ್ಪೀಕರ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಹಿಂದೆ ಕಾಗೋಡು ತಿಮ್ಮಪ್ಪನವರು ಇದ್ದಾಗ ಈ ಒಂದು ಸದನ ಸಮಿತಿ ಎದುರುಗಡೆ ಇವರ ವಿರುದ್ಧ ದೂರು ಹೋಗಿದ್ದು. ಆದರೆ ಸದನ ಸಮಿತಿ ಈಗ ನೀಡಿರ್ತಕ್ಕಂಥ ಆದೇಶ ಏನು, ಇವರಿಗೆ ಜೈಲಿಗೆ ಅಟ್ಟಬೇಕು ಅಂತಕ್ಕಂಥ ಆದೇಶ ಏನಿದೆಯಲ್ಲ ಇದನ್ನು ಪರಾಮರ್ಶೆ ಮಾಡಬೇಕು, ಇದನ್ನು ವಾಪಸ್ ಪಡಿಬೇಕು. ಅಗತ್ಯ ಅನಿಸಿದರೆ ಈ ಇಬ್ಬರು ಪತ್ರಕರ್ತರನ್ನು ಸದನಕ್ಕೆ ಕರೆಸಿಕೊಂಡು ಅಥವಾ ಶಾಸಕಾಂಗ ಸಭೆಗೆ ಅವರನ್ನು ಕರೆಸಿಕೊಂಡು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಅವ್ರಿಗೆ ಎದುರುಗಡೆ ಹೇಳಲಿ ಬೇಕಿದ್ರೆ ಅವ್ರಿಗೆ ಚಿಮಾರಿ ಹಾಕಲಿ ಅಥವಾ ಅವ್ರದ್ದು ತಪ್ಪು ಅಂಥೇಳಿ ನಿರ್ಧಾರ ಆದಾಗ. ಆದರೆ ನಾವು ಜೈಲಿಗೆ ಕಳಿಸ್ತೀವಿ ಅಂತಕ್ಕಂಥ ಧೋರಣೆ ಏನಿದೆ ಇದು ಒಂದು ರೀತಿಯ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮತ್ತೆ ಇಂದಿರಾ ಗಾಂಧಿಯವರ ಏನು ಎಮರ್ಜೆನ್ಸಿಯನ್ನು ನೆನಪಿಸ್ತಕ್ಕಂಥ ಒಂದು ಧೋರಣೆ ಆಗತ್ತಿದ್ದು. ಅದಕ್ಕಾಗಿ ನಾವು ಮತ್ತೊಮ್ಮೆ ಇವ್ರ ಹತ್ರ ಒಂದು ಮನವಿ ಮಾಡೋದೇನಂತಂದರೆ ಈ ಆದೇಶದ ಪರಾಮರ್ಶೆ ಮಾಡಬೇಕು, ಆದೇಶವನ್ನು ವಾಪಸ್ ಪಡಿಬೇಕು, ಇಬ್ಬರು ಪತ್ರಕರ್ತರಿಗೆ ನೀಡಿರ್ತಕ್ಕಂಥ ಶಿಕ್ಷೆಯನ್ನು ಹಿಂದಕ್ಕೆ ಪಡಿಬೇಕು ಅಂತಕ್ಕಂಥದ್ದು ಎಲ್ಲ ಪತ್ರಕರ್ತರ ಪರವಾಗಿ ನಾನು ಕೇಳೋದು. ಓಕೆ ಸರ್, ಈ ಚರ್ಚೆಯಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅಂತ ಹೋಗ್ತೀವಿ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ದನಿಗೆ ಜೈಲು ಎನ್ನುವಂಥ ಚರ್ಚೆಯನ್ನು ಮುಂದುವರಿಸ್ತೇವೆ. ನನಗೆ 1 ವರ್ಷ ಜೈಲು, 10,000 ರೂಪಾಯಿ ದಂಡ. ಮತ್ತು ಇನ್ನಿಲ್ಲದ ವೈಯಕ್ತಿಕ ಭೋಗಲಾಲಸೆಯ ಬದುಕನ್ನು ಎಲ್ಲರೂ ಇಷ್ಟಪಡ್ತಕ್ಕಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಾವು ಹೆಚ್ಚೆಚ್ಚು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಆ ಸಮಾಜದ ಪ್ರತಿಬಿಂಬ ಈ ಮಾಧ್ಯಮದಲ್ಲೂ ಕೂಡ ಅದರ ಪ್ರಭಾವಕ್ಕೆ ಒಳಗಾಗಿದೆ. ಸಮಾಜದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಇದೆ, ತಾನೂ ಕೂಡ ವೈಯಕ್ತಿಕವಾಗಿ ಭಾಳ ಬೇಗ ಶ್ರೀಮಂತ ಆಗಬೇಕು, ತಾನೂ ಕೂಡ ವೈಭವೋಪೇತ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಭ್ರಮೆಯಲ್ಲಿ ಎಷ್ಟೋ ಜನ ಪತ್ರಕರ್ತರು ಖಂಡಿತವಾಗಿ ತಪ್ಪುಗಳನ್ನು ಎಸಗ್ತಾ ಇದ್ದಾರೆ. ಭಾಳಷ್ಟು ಅಂಥ ನ್ಯೂನ್ಯತೆಗಳಾಗ್ತಾಯಿದೆ. ಆದರೆ ಇದೆಲ್ಲ ನ್ಯೂನ್ಯತೆಗಳು, ಇದೆಲ್ಲ ಇತಿಮಿತಿಗಳ ನಡುವೆಯೂ ಕೂಡ ಇವತ್ತಿಗೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ಏನಾದರೂ ಗಟ್ಟಿಯಾಗಿದ್ದರೆ ಅದು ಮಾಧ್ಯಮಗಳ ಕ್ರಿಯಾಶೀಲತೆಯಿಂದಾಗಿ ಇವತ್ತು
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿದೆ. ಹೀಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇತಿಮಿತಿಗಳ ಬಗ್ಗೆ ನಾವು ಆತ್ಮಾವಲೋಕನ ಖಂಡಿತವಾಗಿ ಮಾಡಿಕೊಳ್ಬೇಕು. ಅವುಗಳ ಬಗ್ಗೆ ತಿಳುವಳಿಕೆಯನ್ನು ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಆದರೆ ಇಷ್ಟಕ್ಕೆ ಒಬ್ಬ ಪತ್ರಕರ್ತರನ್ನ ಜೈಲಿಗೆ ಹಾಕ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸರಿಯಾದ ಧೋರಣೆಯಲ್ಲ. ಯಾಕಂತಂದರೆ ಸಮಾಜದಲ್ಲಿ ಯಾವ ರೀತಿಯಾಗಿ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಾಗಿ ತಪ್ಪನ್ನು ಎಸಗ್ತಾರೋ ಅದೇ ರೀತಿ ಪತ್ರ ಕೂಡ ಅದರಿಂದ ಹೊರತಾಗಿಲ್ಲ. ಅವರನ್ನು ಕೂಡ ತಿದ್ದುವಂಥ ಕೆಲಸ ಆಗಬೇಕು. ಜೊತೆಗೆ ಕಾನೂನಿನ ಯಾವ ರೀತಿ ಕಾನೂನಿನ ಅಡಿಯೊಳಗಡೆ ಅವ್ರು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನೆನಪಿಸುವಂಥ ಕೆಲಸ ಆಗಬೇಕು. ಆದರೆ ಜೈಲಿಗಟ್ಟತಕ್ಕಂಥ ಕೆಲಸ, ಬರಹಗಾರರನ್ನ ಪತ್ರಕರ್ತರನ್ನ ನೀವೇನಾದರೂ ಜೈಲಿಗಟ್ಟುವಂಥದ್ದಾದರೆ ಮುಂದಿನ ದಿನಗಳಲ್ಲಿ ಬರೆಯೋದಕ್ಕೆ ಮುಕ್ತವಾಗಿರ್ತಕ್ಕಂಥ ಬರವಣಿಗೆ ಆಗಲಿ, ಮಾತನಾಡ್ತಕ್ಕಂಥ ಗೋಜಿಗೆ ಯಾರೂ ಹೋಗಲ್ಲ. ಅವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ದಯನೀಯ ಸ್ಥಿತಿಗೆ ಹೋಗ್ತದೆ ಅಂತಕ್ಕಂಥ ಒಂದು ಕಾಳಜಿ ನಮ್ಮದು ಅಷ್ಟೇ. ಓಕೆ ಸರ್, ಈಗ ಮುಖ್ಯವಾಗಿ ಏನು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವೇಳೆ ಅನಿಲ್ ರಾಜ್ರವರು ಮತ್ತು ನಮ್ಮ ರವಿ ಬೆಳಗೆರೆ ಅವರು ಇಬ್ಬರು ಕೂಡ ಖ್ಯಾತ ಪತ್ರಕರ್ತರು, ಉತ್ತಮ ಬರಹಗಾರರು, ಲೇಖಕರು. ಹಾಂ ಸರ್, ಒಂದು ವೇಳೆ ಅವರು ಜೈಲಿಗೆ ಹೋದರೆ ಯಾವ ರೀತಿ ಪತ್ರಿಕೋದ್ಯಮದ ಮೇಲೆ ಇದು ಕೂಡ ಪ್ರಭಾವ ಬೀರ್ಬೋದು, ಅಥವಾ ಯಾವ ರೀತಿ ಇದಕ್ಕೆ ಇದಾಗ್ಬೋದು ಸರ್, ಹಿನ್ನಡೆ ಆಗ್ಬೋದು ಸರ್? ಖಂಡಿತವಾಗಿ ಹಿನ್ನಡೆ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವಿಸಂಗಿಲ್ಲ ಇಲ್ಲಿ. ಈಗ ಅವ್ರೇನಾದರೂ ಜೈಲಿಗೆ ಹೋದರೆ ನಾವೇನು ಮಾಡೋಕ್ಕಾಗತ್ತೆ? ಅವ್ರಿಗೆ ಶಿಕ್ಷೆನ ನಾವು ವಿಧಿಸೇ ತೀರ್ತೀವಿ ಅಂತೇಳಿ ಸರ್ಕಾರ ಪಟ್ಟು ಹಿಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಸದನ? ಯಾಕಂದರೆ ನಾವು ಅಸಹಾಯಕರು, ಅಧಿಕಾರಹೀನರು, ನಮ್ಮ ಹತ್ರ ಅಧಿಕಾರ ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿ ಇದನ್ನು ಗಟ್ಟಿಯಾಗಿ ಇದರ ವಿರೋಧ ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ ನಮ್ಮ ಹತ್ರ. ಇನ್ನೊಂದು ಕಡೆ ಅವ್ರಿಗೆ ಒಂದು ಶಕ್ತಿ ಇದೆ, ಅಧಿಕಾರ ಇದೆ, ಆ ಅಧಿಕಾರವನ್ನು ಚಲಾಯಿಸ್ತಾರೆ ಅವರು. ನಾವು ಅಸಹಾಯಕರು, ನಾವೇನು ಮಾಡೋಕ್ಕಾಗತ್ತೆ ಸರ್? ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೇನೆ. ಈಗ ನಮ್ಮ ಈ ಒಂದು ಚರ್ಚೆಯಲ್ಲಿ ಕಾಲರ್ ರೆಡಿ ಇದ್ದಾರೆ. ಮಹೇಶ್ ಅವರು ಕೂಡ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈಗ ಅದೇ ನಾವು ಈಗ ಹೇಳ್ಬೇಕೇನು ಅಂತಂದ್ರೆ, ಹಿರಿಯ ಪತ್ರಕರ್ತ ಅಂತ ವೆಂಕನಗೌಡ ಅವರು ಕೂಡ ಕೂತಿದ್ದಾರೆ. ಈಗ ನಾವು ಹಿಂದೆ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ವಿ. 1980ರ ದಶಕದಲ್ಲಿ ಪಿ ಲಂಕೇಶ್ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದವರು, ಮತ್ತೆ ಶಾಸಕರ ಬಗ್ಗೆ ಬರೆದ್ರು, ಸರ್ಕಾರ ವಿರುದ್ಧ ಬರೆದ್ರು ಅಂತ ಹೇಳಿ ಲಂಕೇಶ್ ಅವ್ರನ್ನ ಇಡೀ ಏನು ಸದನ ಎಲ್ಲ ಒಕ್ಕೊರಲ ಅಭಿಪ್ರಾಯದಿಂದ ಲಂಕೇಶ್ ಅವರ ಮೇಲೆ ಅವತ್ತು ತಪ್ಪಿತಸ್ಥ ಅಂತೇಳಿ ಸದನಕ್ಕೆ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆ ಸಂದರ್ಭದಲ್ಲಿ ಪಿ ಲಂಕೇಶ್ ಅವರ ಪರವಾಗಿ ಇವತ್ತು ನಿಂತ್ಕೊಂಡಿರುವಂತದ್ದು ವಾಟಾಳ್ ನಾಗರಾಜರು, ಅಂದಿನ ಶಾಸಕರಾಗಿದ್ರು. ವಾಟಾಳ್ ನಾಗರಾಜರು ಸದನದಲ್ಲಿ ಎಲ್ಲಾ ಶಾಸಕರು ಕೂಡ ಪಿ ಲಂಕೇಶ್ ವಿರುದ್ಧವಾಗಿದ್ರು ಕೂಡ, ಆದ್ರೆ ವಾಟಾಳ್ ನಾಗರಾಜ್ ಅವರು ಲಂಕೇಶ್ ಅವ್ರ ಪರವಾಗಿ ನಿಂತರು. ಯಾಕಂತಂದ್ರೆ ಈ ರೀತಿ ಪತ್ರಕರ್ತರ ಧ್ವನಿಗೆ ನೀವು ಬೀಗ ಆಗುವಂತ ಕೆಲಸ ಮಾಡ್ತಾ ಇದ್ರಿ, ಈ ರೀತಿ ನೀವು ಮಾಡುವಂತದ್ದು ಸರಿಯಿಲ್ಲ ಅನ್ನೋವಂಥದ್ದು. ಇನ್ನೊಂದು, ಸದನಕ್ಕೆ ಸುಪ್ರೀಂ ಪವರ್ ಇದೆ ನಿಜ, ನಾವು ಕೂಡ ಒಪ್ಕೋತೀವಿ. ಆದ್ರೆ ಸದನ ಏಕರೀತಿ ಅಭಿಪ್ರಾಯ ತಗೋತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಶಾಸಕರು ಬಹಳಷ್ಟು ತಪ್ಪು ಮಾಡಿದ್ದಾರೆ. ಈ ಮೊನ್ನೆ ಏನ್ BBMP ಚುನಾವಣೆ ನಡೀತು, ಚುನಾವಣೆ ನಡೆದಂತ ಸಂದರ್ಭದಲ್ಲಿ 2 ಕಡೆ ಶಾಸಕರು ಮತದಾನ ಮಾಡಿ ತಮ್ಮ ಪ್ರಯಾಣ ಭತ್ಯೆಯನ್ನು ಪೇ ಮಾಡಿರುವಂತದ್ದು ನೋಡಿದೀವಿ. ಈಗಾಗಲೇ ಅವ್ರ ಮೇಲೆ ವಿಚಾರಣೆ ಕೂಡ ನಡೆದು ಈಗಾಗಲೇ ಮುಕ್ತಾಯ ಕೂಡ ಆಗಿದೆ. ಆದ್ರೆ ಶಾಸಕರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಈ ಹಿಂದೆ ಸಂಪಗಿ ಇವರು ಶಾಸಕರಾಗಿರುವಂತವ್ರು ಏನು ವಿಧಾನಸೌಧದಲ್ಲೇ ಸಿಕ್ಬಿದ್ರು ಅವರು ಲೋಕಾಯುಕ್ತರ ಕೈಯಲ್ಲಿ. ಹಾಗೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಅಮಾನತು ಮಾಡುವಂತದ್ದಾಗ್ಲಿ, ಯಾವುದೇ ರೀತಿ ಕ್ರಮ ಕೈಗೊಳ್ಳುವಂತದ್ದಾಗ್ಲಿ ಆಗ್ಲಿಲ್ಲ. ಯಾಕಂತಂದ್ರೆ ಈ ರೀತಿ ಸಾಕಷ್ಟು ಬಾರಿ ಶಾಸಕರ ಮೇಲೆ ಆರೋಪಗಳು ಕೇಳಿ ಬರುತ್ತೆ. ಆದ್ರೆ ಶಾಸಕರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುವಂತ ಗೋಜಿಗೆ ಸ್ಪೀಕರ್ ಹೋಗ್ಲಿಲ್ಲ. ಆದ್ರೆ ಇದನ್ನು ಪ್ರಶ್ನೆ ಮಾಡಬೇಕಲ್ವಾ? ಶಾಸಕ ಏನು ಸದನದ ಒಂದು ಗೌರವ ಇದೆ, ಸ್ಪೀಕರ್ಗೆ ಇರುವಂತ ಒಂದು ಗೌರವ ಇದೆ, ಅದನ್ನು ಅವ್ರು ಕಾಪಾಡ್ಕೋಬೇಕಲ್ವಾ? ಶಾಸಕರ ಮೇಲೇನು ಅದೇ ರೀತಿ ತಮ್ಮ ಕ್ರಮವನ್ನು ಕೈಗೊಳ್ಬೇಕಲ್ವಾ? ಅದು ಪತ್ರಕರ್ತರ ಮೇಲೆ ಈ ರೀತಿ ಏನ್ ಕ್ರಮ ಕೈಗೊಂಡಿದ್ದಾರೆ, ಇದು ನಿಜಕ್ಕೂ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪತ್ರಕರ್ತರಿಗೆ ಹಕ್ಕುಚ್ಯುತಿ ಮಂಡನೆ ಮಾಡಿ ಸದನದಲ್ಲಿ ಕರೆದು ಅವ್ರನ್ನ ಚೀಮಾರಿ ಹಾಕುವಂತದ್ದನ್ನ ನಾವು ನೋಡಿದೀವಿ. ಹಿಂದೆ ಲಂಕೇಶ್ ಅವ್ರನ್ನು ಕೂಡ ದೊಡ್ಡ ಪತ್ರಕರ್ತರಾದಂತ ಧೀಮಂತ ಪತ್ರಕರ್ತ ಲಂಕೇಶ್ ಅವ್ರನ್ನು ಕೂಡ ಹಾಕಿದ್ರು. ಆದ್ರೆ ಶಾಸಕರು ಏನ್ ಒಟ್ಟಾಗಿ ಸೇರಿ ಒಂದು ಪತ್ರಕರ್ತರದ ಇದು ಇಲ್ಲಿ ಸರಿ ತಪ್ಪು ಅನ್ನುವಂತ ಪ್ರಶ್ನೆ ಏನಿಲ್ಲ. ಯಾಕಂದ್ರೆ ಅಂತ ದೊಡ್ಡ ಗಂಭೀರ ಸ್ವರೂಪದ ಅಪರಾಧವಂತೂ ಏನ್ ರವಿ ಬೆಳಗೆರೆ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಹಿಂದೆ ಎಲ್ಲ ಮಾನಹಾನಿ ಲೇಖನ ಮಾಡಿರ್ಬೋದು, ಆದ್ರೆ ಗಂಭೀರ ಸ್ವರೂಪದ ಅಪರಾಧ ಮಾಡುವಂತ ಏನು ಅವ್ರ ಮೇಲೆ ದೊಡ್ಡ ಸಾವಿರಾರು ಕೋಟಿ ಭ್ರಷ್ಟಾಚಾರ ಹೊರಸುವಂತದ್ದು ಏನು ಬರ್ದಿರ್ಲಿಲ್ಲ. ತಪ್ಪು ಮಾಡಿರ್ಬೇಕು ನಿಜ, ಆದ್ರೆ ಒಂದು ಪತ್ರಕರ್ತ ಅದನ್ನ ಏನೋ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅವ್ರ ವಿರುದ್ಧ ಮಾನಹಾನಿ ಹಾಕಿದ್ರೆ ಅದನ್ನ ನಾವು ಒಪ್ಕೋತೀವಿ. ಇದನ್ನ ಈಗಾಗಲೇ ಈ ರೀತಿ ಮಾಡಿರುವಂತದ್ದು ಮತ್ತೆ ಹಿರಿಯ ಪತ್ರಕರ್ತರಿಗೆ ಈ ರೀತಿ ನಡ್ಸ್ಕೊಳ್ಳುವಂತದ್ದು, ನಾಳೆ ಇದೇ ಒಂದು ಕಾನೂನು ಇಟ್ಕೊಂಡು ಪ್ರತಿ ಒಂದಕ್ಕೂ ನಾಳೆ ಪತ್ರಕರ್ತರ ಧ್ವನಿಗೆ ನೀವು ದಮನ ಮಾಡ್ತಾ ಹೋದ್ರೆ ಹೆಂಗೆ?
ನಾಳೆ ಪ್ರತಿಯೊಂದಕ್ಕೂ ಇದೇ ರೀತಿ ಆಗತ್ತೆ. ನಾಳೆ ಪ್ರತಿಯೊಂದಕ್ಕೂ ಎಲ್ಲ ಶಾಸಕರೆಲ್ಲ ಒಗ್ಗಟ್ಟಾಗಿರ್ತಾರೆ. ಇದನ್ನ ಪ್ರತಿಪಕ್ಷದವರಾದ್ರೂ ಕೂಡ ಇದನ್ನ ಸ್ವಲ್ಪ ಪ್ರಶ್ನೆ ಮಾಡ್ಬೇಕಾಗಿತ್ತು. ಈ ರೀತಿ ಮಾಡ್ತಾರೆ, ಏಕಾಏಕಿ ಈ ರೀತಿ ಮಾಡ್ತಾ ಇರೋದು ಮತ್ತೆ ಏಕ ನಿರ್ಣಯ ಕೈಗೊಳ್ತಾ ಇರೋದು ಇದು ಸರಿಯಲ್ಲ. ರಾಜ್ಯದ ಪತ್ರಕರ್ತರು ಕೂಡ ಇದನ್ನ ನಿಷ್ಪಕ್ಷಪಾತವಾಗಿ ಎಲ್ಲಾ ರಾಜ್ಯದ ಎಲ್ಲಾ ಚಾನಲ್ ಮುಖ್ಯಸ್ಥರಾಗ್ಲಿ ಅಥವಾ ಪತ್ರಿಕೆ ಮುಖ್ಯಸ್ಥರಾಗ್ಲಿ ಖಂಡಿತವಾಗಿ ಇದನ್ನ ಖಂಡಿಸಲೇಬೇಕು. ಥ್ಯಾಂಕ್ ಯು ಸರ್. ನಮ್ಮ ಈ ಒಂದು ಧ್ವನಿಗೆ ಜೈಲು ಎನ್ನುವಂಥ ವಿಶೇಷ ಚರ್ಚೆಯಲ್ಲಿ ಕರೆಯನ್ನ ಮಾಡಿ ತಾವು ಕೂಡ ಪತ್ರಕರ್ತರ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮ್ಮ ಈ ಚರ್ಚೆಯಲ್ಲಿ ತಿಳಿಸಿದ್ರಿ. ತಮಗೆ ನ್ಯೂಸ್ ಟೈಮ್ ಪರವಾಗಿ ಧನ್ಯವಾದ ಸರ್. ಈಗ ಸರ್ ನಾವು ಮತ್ತೆ ಚರ್ಚೆನ ಮುಂದುವರ್ಸೋಣ. ನಿಜವಾಗಲೂ ಕೂಡ ಈ ಸದನ ಒಂದು ಕಡೆ ಸದನ, ಯಾಕೆಂದ್ರೆ ಸಾಕಷ್ಟು ಅಲ್ಲಿ ನಡೆಯುವಂಥ ಅಧಿವೇಶನಗಳಲ್ಲಿ ಹಲವಾರು ಜನರು ತಾವು ಹೇಳಿದ ಹಾಗೆ ಸಾಕಷ್ಟು ನೋಡಿದ್ರು. ಯಾವ ಸದನ ಸಮಿತಿ ಸದನದಲ್ಲೇ ಬ್ಲೂ ಫಿಲ್ಮ್ ನೋಡಿ ಸಿಕ್ಕಾಕೊಂಡಿರ್ತಕ್ಕಂಥ ಸದಸ್ಯರಿಗೆ ಏನು ಮಾಡಿದ್ರು ಇವರು? ಅಂಥವ್ರಿಗೆ ಏನಾದರೂ ಏನು ಕಠಿಣ ಶಿಕ್ಷೆ ವಿಧಿಸಿದ್ರ? ಯಾವ ಶಿಕ್ಷೆ? ಏನು ರವಿ ಬೆಳಗೆರೆ ಅಂಥ ಒಂದು ದೊಡ್ಡ ಅಪರಾಧ? ದೇವಸ್ಥಾನ, ಒಂದು ಶಾಸಕಾಂಗ ಸಭೆ, ಒಂದು ಸದನ ಸಭೆ ಅಂತೇಳಿ ಅಂತಂದರೆ ಅದು ದೇವಸ್ಥಾನ. ಅಕ್ಷರಶಃ ದೇವಸ್ಥಾನದಲ್ಲಿ ಇಂಥ ಒಂದು ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಏನು, ಇವ್ರು ಮಾಡಿರ್ತಕ್ಕಂಥದ್ದಕ್ಕೆ ಶಿಕ್ಷೆ ಏನು? ಇದು ಭಾಳ ಸ್ಪಷ್ಟವಾಗಿ ಹೇಳೋದು, ಅಧಿಕಾರ ಇದೆ. ಖಂಡಿತವಾಗಿ ಸದನ ಸಮಿತಿಗೆ ಅಂಥ ಒಂದು ಅಧಿಕಾರ ಇದೆ, ಸುಪ್ರೀಂ ಪವರ್ ಇದೆ, ಅದನ್ನೆಲ್ಲ ಒಪ್ತಕ್ಕಂಥದ್ದು. ಆದರೆ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಪತ್ರಕರ್ತರ ಮೇಲೆ ಆ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು ಅಸಹಾಯಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಂಗೆ ಆಗತ್ತೆ. ಅದಕ್ಕಾಗಿ ಇವರು ಇದರಿಂದ ದಯಮಾಡಿ ಇದರ ಪರಾಮರ್ಶೆ ಮಾಡಬೇಕು. ಒಂದು ವೇಳೆ ರವಿ ಬೆಳಗೆರೆ ಅವರು, ಅನಿಲ್ ರಾಜ್ ಅವರು ಅವರ ಸದಸ್ಯರ ಹಕ್ಕುಚ್ಯುತಿಯನ್ನು ಮಾಡಿದ್ದಾರೆ ಅಂಥೇಳಿ ಅಂಥೇಳಿ ಆದರೆ ಸಿರುಗುಪ್ಪ ಶಾಸಕರು, ಅಂದಿನ ಶಾಸಕರು ನಾಗರಾಜ್ ಅವರ ಹಕ್ಕುಚ್ಯುತಿಯಾಗಿದ್ದರೆ, ವಿಶ್ವನಾಥ್ ಅವರ ಹಕ್ಕುಚ್ಯುತಿಯಾಗಿದ್ದರೆ, ಯಲಹಂಕ ಶಾಸಕರು ಕೋಳಿವಾಡ ಅವರ ಹಕ್ಕುಚ್ಯುತಿಯಾಗಿದ್ದರೆ, ಖಂಡಿತವಾಗಿ ಏನಂತಂದರೆ ಬೇರೆ ಮಾರ್ಗಗಳಿವೆ, ಬೇರೆ ದಾರಿಗಳಿವೆ, ಬೇರೆ ರೀತಿಯಲ್ಲಿ ನೀವು ಶಿಕ್ಷೆಯನ್ನು ಒದಗಿಸ್ತಕ್ಕಂಥಕ್ಕೆ ಅವಕಾಶ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಬೆದರಿಸ್ತಕ್ಕಂಥ ತಂತ್ರ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಕೊನೆಯದಾಗಿ ಹೇಳಿಕೆಯನ್ನು ಇಷ್ಟಪಡ್ತಾರೆ ಸರ್ ತಾವು? ಯಾಕಂತಂದರೆ ಈ ಒಂದು ರೀತಿಯಾಗಿರ್ತಕ್ಕಂಥ ನಿರ್ಣಯನ ತೆಗೆದುಕೊಳ್ಳುವಂಥ ಮುಂಚೆ ಸದನದಲ್ಲಿ ಪ್ರತಿಪಕ್ಷಗಳಾಗಿರ್ಬೋದು ಯಾರಾದರೂ ಕೂಡ ಇದಕ್ಕೆ ಸ್ವಲ್ಪ ಧ್ವನಿ ಎತ್ತಬಹುದಾಗಿತ್ತು ಸರ್. ಆದರೂ ಕೂಡ ಯಾರೂ ಧ್ವನಿ ಎತ್ತಿಲ್ಲ. ತಾವು ಓವರಾಲ್ ಆಗಿ ಇದ್ರ ಬಗ್ಗೆ ಕೊನೆಯದಾಗಿ ಹೇಳೋಕ್ಕೇನು ಇಷ್ಟಪಡ್ತೀರಾ ಸರ್? ಖಂಡಿತವಾಗಿಯೂ. ಯಾಕಂತಂದರೆ ಈಗಾಗಲೇ ಅವರು ಮಹೇಶ್ ಅವರು ಕಾಲ್ ಮಾಡಿದಾಗ ಹೇಳಿದರು, ಈ ಹಿಂದೆ ಪಿ ಲಂಕೇಶ್ ಅವರ ವಿರುದ್ಧ ಕೂಡ ಸಾಕಷ್ಟು ಬಾರಿ ಹಕ್ಕುಚ್ಯುತಿಯನ್ನು ಮಂಡನೆಯನ್ನು ಮಾಡಿದರು. ಆ ಹಕ್ಕುಚ್ಯುತಿಯ ಚರ್ಚೆ ಬಂದ ಸಂದರ್ಭದಲ್ಲಿ ಅಂದಿನ ಶಾಸಕರು ವಾಟಾಳ್ ನಾಗರಾಜ್ ಅವರು ಸ್ಪಷ್ಟವಾಗಿ ಪತ್ರಕರ್ತರ ಜೊತೆಗೆ ನಿಂತುಕೊಂಡಿದ್ದರು. ಆದರೆ ದುರಂತದ ಸಂಗತಿ ಅಂತಂದರೆ ಅನಿಲ್ ರಾಜ್ ಆಗಲಿ ಅಥವಾ ರವಿ ಬೆಳಗೆರೆ ಅವರ ವಿಷಯದಲ್ಲಿ ಯಾವೊಬ್ಬ ಶಾಸಕರು ಕೂಡ ಅವರ ಬೆನ್ನಿಗೆ ಬಂದು ನಿಂತುಕೊಳ್ಳಿಲ್ಲ. ಯಾರು ಕೂಡ ಅವ್ರಿಗೆ ಈಗ ನೀವು ನೀಡಿರ್ತಕ್ಕಂಥ ಶಿಕ್ಷೆ ಇದು ಸರಿಯಾದದ್ದಲ್ಲ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಇದನ್ನು ಗಮನಿಸಿದಾಗ ಏನಂತ ಅನಿಸುತ್ತೆ, ಇದು ಪಕ್ಷ ಯಾವುದೇ ಇರಲಿ, ಈ ರಾಜಕಾರಣಿಗಳೆಲ್ಲ ಒಂದೇ. ಅವ್ರಿಗೆ ಏನಂತಂದರೆ ಪತ್ರಕರ್ತರು ಇವತ್ತಿನ ಮಾಧ್ಯಮ ತಮ್ಮ ವಿರುದ್ಧ ಬರೀಬಾರ್ದು, ತಮ್ಮ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಒಂದು ಧೋರಣೆಯನ್ನು ಅವರು ತಳೆದಂಗಿದೆ. ಅದಕ್ಕಾಗಿ ಅವ್ರಿಗಿರ್ತಕ್ಕಂಥ ಏನು ಅಧಿಕಾರ ಇದೆ, ಅಧಿಕಾರವನ್ನು ಚಲಾಯಿಸಿ ಈ ದಮನಕಾರಿ ನೀತಿಯನ್ನು ಅನುಸರಿಸಿದ್ದಾರೆ. ಯಾಕಂತಂದರೆ ಈ ಹಿಂದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಇಂದಿರಾ ಗಾಂಧಿಯವರು ತಮಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಿ, ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಅಧಿಕಾರನ ಅಂತ ಅವರು ಸಮರ್ಥನೆ ಮಾಡಿದ್ರು. ಅಂಥ ಅಧಿಕಾರವನ್ನು ಚಲಾಯಿಸಿ ಜನರ ಮೂಲಭೂತ ಹಕ್ಕನ್ನು ಅವರು ದಮನ ಮಾಡಿದರು, ಮಾತನಾಡ್ತಕ್ಕಂಥ ಹಕ್ಕನ್ನು ದಮನ ಮಾಡಿದರು. ಇದು ಆ ನೀತಿ, ಈ ತುರ್ತು ಪರಿಸ್ಥಿತಿಯನ್ನು ನೆನಪಿಸ್ತಕ್ಕಂಥ ರೀತಿಯೊಳಗಡೆ ಇವರು ಇವತ್ತು ಶಿಕ್ಷೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ವಿನಂತಿ ಏನಂತಂದರೆ, ಖಂಡಿತವಾಗಿ ನಿಮಗೆ ಆ ಅಧಿಕಾರ ಇದೆ, ನಿಮಗೆ ಅಂಥ ಒಂದು ಸುಪ್ರೀಂ ಪವರ್ ಇದೆ. ಆದರೆ ಆ ಅಧಿಕಾರವನ್ನು ನೀವು ಈ ರೀತಿಯಾಗಿ ಬಳಕೆ ಮಾಡಬೇಡಿ. ನೀವು ಬಳಕೆ ಮಾಡೋದಾಗಿತ್ತಂತಂದರೆ ಏನಂತಂದರೆ, ಈ ಹಿಂದೆ ಏನು ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದ್ರು ಅಥವಾ ಮಾಡಬಾರ್ದೆಲ್ಲ ಮಾಡಿರ್ತಕ್ಕಂಥ ಶಾಸಕರು ನಿಮ್ಮ ಸದನದಲ್ಲಿ ಇರ್ತಕ್ಕಂಥವ್ರು, ಅಂಥವ್ರಿಗೆ ಇಂಥ ಒಂದು ನಿದರ್ಶನೀಯ ಶಿಕ್ಷೆಯನ್ನು ಕೊಡ್ರಿ. ಪತ್ರಕರ್ತರನ್ನು ಜೈಲಿಗೆ ಹಾಕ್ತೀವಿ ಅಂತಕ್ಕಂಥದ್ದು ಸರಿಯಾದ ಧೋರಣೆ ಅಲ್ಲ. ದಯಮಾಡಿ ಈ ಒಂದು ತೀರ್ಪನ್ನು ಮತ್ತೊಮ್ಮೆ ನೀವು ಪರಾಮರ್ಶೆಯನ್ನು ಮಾಡಿರಿ. ಈ ಇಬ್ಬರು ಪತ್ರಕರ್ತರ ಮೇಲೆ ನೀವು ಏನು ವಿಧಿಸಿರ್ತಕ್ಕಂಥ ಏನು ಶಿಕ್ಷೆ ಏನಿದೆಯಲ್ಲ, ಇದನ್ನು ವಾಪಸ್ ಪಡೀರಿ ಅಂತಕ್ಕಂಥ
ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ನಮ್ಮ ನ್ಯೂಸ್ ಟೈಮ್ನ ಒಂದು ಧ್ವನಿಗೆ ಜೈಲು ಎನ್ನುವಂಥ ವಿಶೇಷ ಚರ್ಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳಷ್ಟು ವಿಷಯಗಳ ಮೇಲೆ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರಿ. ನಿಮಗೆ ನಮ್ಮ ನ್ಯೂಸ್ ಟೈಮ್ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಗಿರೀಶ್ ಹೆಗಡೆ ಸರ್ ಪರವಾಗಿ ಹಾಗೂ ನಮ್ಮ ನ್ಯೂಸ್ ಟೈಮ್ನ ಎಲ್ಲ ಬಳಗದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಒಟ್ಟಿನಲ್ಲಿ ಏನು ಅಂತಂದರೆ ಯಾವ ರೀತಿ ಒಂದು ಸದನ ಏನು ಅವರಿಗೆ ಮತ್ತು ಅನಿಲ್ ರಾಜ್ ಅವರಿಗೆ ಒಂದು ಶಿಕ್ಷೆಯನ್ನ ಏನು ವಿಧಿಸಿದೆ, 1 ವರ್ಷ ಜೈಲು ಹಾಗೂ 10,000 ರೂಪಾಯಿ ದಂಡವನ್ನ ಕೊಡಬೇಕು ಅನ್ನುವಂಥದ್ದು ಏನು ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಎಲ್ಲಾ ಪತ್ರಕರ್ತರ ಒಂದು ಅಭಿಪ್ರಾಯ ಇಷ್ಟೇ, ಈ ಒಂದು ಆದೇಶವನ್ನ ಬೇಗನೆ ಹಿಂಪಡೆಯಬೇಕು ಎನ್ನುವಂಥ ಮಾತನ್ನು ಕೂಡ ಈ ಚರ್ಚೆಯಲ್ಲಿ ವ್ಯಕ್ತಪಡಿಸಿದ್ರು. ನ್ಯೂಸ್ ಟೈಮ್ ನಿಮ್ಮ ಧ್ವನಿಗೆ ನಮ್ಮ ಸ್ಪಂದನೆ.